ಹಲೋ, ವೆಲ್ಕಮ್ ಬ್ಯಾಕ್ ಟು ಲಚ್ಚ ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಾಗೇ ನಾನು 1 ಇಯರಿಂದ ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ. ಯಾಕೆ ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನಾನು ನನ್ನ 2ನೇ ಮಗುನ ಕ್ಯಾರಿ ಮಾಡ್ತಾಯಿದ್ದೆ. ಸೊ ನಾನು ಆ ಟೈಮಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋದು, ಅದು ಎಡಿಟ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಆಗುತ್ತಲ್ಲ. ಆಮೇಲೆ ಆ ಟೈಮಲ್ಲಿ ಲೈಕ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ನಾಲ್ಜಿಯಾ, ಅದು ಮಧ್ಯ ಮಾಡೋಕ್ಕೆ ನನಗೆ ಆಗಲಿಲ್ಲ. ಬಟ್ ನಾನು ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಟೈಮ್ ಸಿಕ್ಕಿದಾಗ ಅದನ್ನು ಎಡಿಟ್ ಮಾಡಿ ಹಾಕೋಣ ಅಂತ. ಸೊ ನನ್ನ ಈ ಸೆಕೆಂಡ್ ಪ್ರೆಗ್ನೆನ್ಸಿಯ ಬ್ಯೂಟಿಫುಲ್ ಜರ್ನಿನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಏನೆಲ್ಲ ವೀಡಿಯೋಸ್ನ ಕಲೆಕ್ಟ್ ಮಾಡಿದ್ದೆ ಅದನ್ನೆಲ್ಲ ಹಾಕಿ ನಿಮಗೆ ಇವತ್ತು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ತಡ ಏನೂ ಮಾಡೋದಲ್ಲ, ನೋಡೋಣ ಬನ್ನಿ ನನ್ನ ಈ ಪ್ರೆಗ್ನೆನ್ಸಿ ಜರ್ನಿನ. ನಾನು ಪೀರಿಯಡ್ಸ್ಗೆ ಇನ್ನೂ 3 ಡೇಸ್ ಇದ್ದಂಗೆ ಪ್ರೆಗ್ನೆನ್ಸಿ ಟೆಸ್ಟ್ನ ತೊಗೊಂಡೆ. ಲಾಸ್ಟ್ ನಮ್ಮ ಇಶಾನ್ ಪ್ರೆಗ್ನೆನ್ಸಿಲೂ ಅಷ್ಟೇ, ನನಗೆ ಪೀರಿಯಡ್ ಡೇಟ್ಗೆ ಇನ್ನೂ 3 ಡೇಸ್ ಇದ್ದಂಗೆ ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿತ್ತು. ತುಂಬ ಖುಷಿ ವಿಷಯ ಏನಂದರೆ, ನಾನು ಫಸ್ಟ್ ಟ್ರೈಯಲ್ಲೇ ಪ್ರೆಗ್ನೆಂಟ್ ಆಗಿದ್ದು. ಇಶಾನ್ ಪ್ರೆಗ್ನೆನ್ಸಿಲಿ ನಾವು ಸುಮಾರು ವರ್ಷ ಟ್ರೈ ಮಾಡಿದ್ಮೇಲೆ ನಮಗೆ ಇಶಾನ್ ಹುಟ್ಟಿದ್ದು. ತುಂಬ ಖುಷಿ ಆದಂಥ ವಿಷಯ. ಆಮೇಲೆ ಇಲ್ಲಿ ಲೈನ್ಸ್ ಅಷ್ಟೊಂದು ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ, ಬಟ್ ಲೈಟಾಗಿ ಬಂದಿತ್ತು ಲೈನ್ಸ್. ನೋಡಿದ್ರಲ್ಲ, ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ನನಗೆ ಆಗಿದ್ದ ದಿನವೇ ನನಗೆ ರಘುಗೆ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ನನಗೆ ಇಟ್ಕೊಳಕ್ಕಾಗಲ್ಲ. ಈವನ್ ಫಸ್ಟ್ ಪ್ರೆಗ್ನೆನ್ಸಿಲೂ ಹಂಗೆ ಗೊತ್ತಾಗಿದ್ದ ದಿನವೇ ಮನೇಲಿ ಏನಿರುತ್ತೋ ಅದರಲ್ಲೇ ಸರ್ಪ್ರೈಸ್ ಮಾಡಿಬಿಟ್ಟು ಹೇಳ್ಬಿಟ್ಟೆ. ನಂಗೆ ಅಷ್ಟು ತುಂಬ ದಿನ ಕಾಯಿಸೋಕ್ಕೆ ಆಗಲಿಲ್ಲ. ಬಟ್ ಈ ಸಲ ನಾನು ಎಲ್ಲಾದರೂ ಹೋಗಿ ಔಟ್ಸೈಡಿಂದ ಸರ್ಪ್ರೈಸ್ ಮಾಡೋದಕ್ಕೆ ಏನಾದರೂ ಐಡಿಯಾಸ್ ಮಾಡಿ ತೊಗೊಂಬರೋಣ, ಏನಾದ್ರು ಥಿಂಗ್ಸ್ ಬೇಕಾಗುತ್ತಲ್ವ ಅಂತ ಅಂದ್ಕೊಂಡೆ. ಬಟ್ ನನ್ನ ಹತ್ರ ಡ್ರೈವರ್ ಲೈಸೆನ್ಸ್ ಇಲ್ಲ. ಸೊ ನಾನು ರಘುನೇ ಕರಿಬೇಕು, ಬನ್ನಿ ಹೋಗೋಣ ಅಂತ. ಅಲ್ಲಿ ಶಾಪಿಂಗ್ ಮಾಡೋ ಹತ್ರ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಸೊ ಏನು ತೊಗೊತಿದ್ದೀನಿ ಅಂತ. ಸೊ ಏನೂ ಸರ್ಪ್ರೈಸ್ ಆಗಲ್ಲ ಅಲ್ವಾ. ಅದಕ್ಕೆ ಮನೆಯಲ್ಲೇ ಏನಾದರೂ ಮಾಡೋಣ ಅಂತ ಒಂದಷ್ಟು ಐಡಿಯಾಸ್ನ ನಾನು ನೋಡಿಬಿಟ್ಟು ಮಾಡಿದೆ. ಅದರಲ್ಲಿ ಒಂದು ಐಡಿಯಾ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಬ್ಯೂಟಿಫುಲ್ ಆಗೂ ಇತ್ತು. ಬನ್ನಿ ಅದು ಏನು ಮಾಡಿದ್ದೀನಿ ಅಂತ ನೀವೇ ನೋಡಿ. ನಾನು ಇಶಾನ್ ಟಿ ಶರ್ಟ್ ಮೇಲೆ ಐ ಆಮ್ ಗೋಯಿಂಗ್ ಟು ಬಿ ಎ ಬಿಗ್ ಬ್ರದರ್ ಅಂತ ಬರ್ತು ಒಂದು ಜಾಕೆಟ್ ಹಾಕ್ಬಿಟ್ಟು ಅದನ್ನು ರಘು ಓಪನ್ ಮಾಡಿಬಿಟ್ಟು ಅದನ್ನು ಓದಬೇಕು. ಇದನ್ನೇ ನಾನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇಶಾನು ಜಾಕೆಟ್ನ ತೆಗಿಯೋದಕ್ಕೆ ಬಿಡಲಿಲ್ಲ, ಫುಲ್ ಗಲಾಟೆ ಮಾಡ್ದ. ಆಮೇಲೆ ಸಮಾಧಾನ ಮಾಡಿಬಿಟ್ಟು ಸೆಕೆಂಡ್ ಟ್ರೈ ಮಾಡಿದ್ದಾಯಿತು. ಇಶಾನ್, ಇವಾಗ ನೀನು ಇಶಾನ್ದು ಜಾಕೆಟ್ ಬಿಚ್ಚಬೇಕು. ಸೊ ಏನೋ ಇರುತ್ತೆ, ಓದಬೇಕು ಜೋರಾಗಿ. ಅಲ್ಲ, ಇನ್ನೊಂದಿದೆ ನೋಡು. Congratulations to you, Ishan. Hi, big bro. Hello. ಇಶು, ಪಾಪ ಎಲ್ಲಿದೆ ಕಂದ? ಪಾಪ ಎಲ್ಲಿದೆ? ಓಕೆ, ನೋಡಿದ್ರಲ್ಲ, ಇಶಾನ್ ಫಸ್ಟು ಬಿಡಲಿಲ್ಲ. ನೆಕ್ಸ್ಟು ಹೇಗ ಕನ್ವಿನ್ಸ್ ಮಾಡಿ ನೋಡಿ ಸರ್ಪ್ರೈಸ್ ಆಯಿತು. ನಂಗೆ ತುಂಬ ಇಷ್ಟ ಆಯಿತು ಆ ಐಡಿಯಾ. ಅದಾದಮೇಲೆ ನೆಕ್ಸ್ಟು ನಮ್ಮದು ರೆಗ್ಯುಲರ್ ಚೆಕಪ್ಸು ಎಲ್ಲ ಆಯಿತು. ಇಲ್ಲಿ ನಾವು US ಅಲ್ಲಿರೋದ್ರಿಂದ ನಮಗೆ ಮುಂಚೆನೇ ಜೆಂಡರ್ ಗೊತ್ತಾಗುತ್ತೆ. ಸೊ ನಾವು ಲೈಕ್ ಡಿಸೆಂಬರ್ ಎಂಡ್ ಟೈಮ್ನಲ್ಲಿ ನನಗೆ ಗೊತ್ತಾಯಿತು ನಮ್ಗೆ ಯಾವ ಮಗು ಅಂತ. ಬಟ್ ನಾವು ಸರ್ಪ್ರೈಸಾಗಿ ನಾವು ಹಾಸ್ಪಿಟ್ಲಲ್ಲಿ ಅವ್ರಿಗೆ ಒಂದು ಎನ್ವಾಲಪ್ಗೆ ಹಾಕಿ ಕೊಡಿ ನಮಗೆ ಅಂತ ಹೇಳಿದ್ವಿ. ನಾವು ಅಲ್ಲಿ ತಿಳ್ಕೊಂಡಿರಲಿಲ್ಲ. ಇಲ್ಲಿ ಬಂದು ನಮ್ಮ ಗೊತ್ತಿರೋ ಫ್ರೆಂಡ್ಸಿಗೆ ಅದನ್ನು ಕೊಟ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಬ್ಬರೇ ಫ್ರೆಂಡ್ನ ನಾವು ಕರೆದಿದ್ದು, ಒಂದು ಫ್ಯಾಮಿಲಿನ. ಅವ್ರಿಗೆ ಹೇಳ್ಬಿಟ್ಟು ನಾವೊಂದು ಸಿಂಪಲ್ಲಾಗಿ ಒಂದು ಜೆಂಡರ್ ರಿವೀಲ್ನ ಮಾಡ್ಕೊಂಡ್ವಿ. ನೋಡಿ ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಮಾಡ್ಕೊಂಡ್ವಿ ಜೆಂಡರ್ ರಿವೀಲ್ ಅಂತ.
ನೆಕ್ಸ್ಟು ನನಗೆ ಜೆಂಡರ್ ರಿವೀಲ್ ಆಯಿತು. ಸೀಮಂತ ಟೈಮ್ ಬಂತು. ಫಸ್ಟ್ ಟೈಮ್ ನನಗೆ ಕೋವಿಡ್ ಇದ್ದಿದ್ದರಿಂದ ಯಾರನ್ನೂ ಕರೆಯೋಕ್ಕೂ ಆಗಲಿಲ್ಲ, ನಮ್ಮ ಫ್ಯಾಮಿಲಿನೂ ಬರೋಕ್ಕಾಗಲಿಲ್ಲ. ಸೊ ನನಗೆ ತುಂಬ ಆಸೆ ಇತ್ತಳು ಫಸ್ಟ್ ಪ್ರೆಗ್ನೆನ್ಸಿಲಿ. ಎಲ್ರಿಗೂ ಆಸೆ ಇರುತ್ತೆ, ಯಾವ ಪ್ರೆಗ್ನೆನ್ಸಿ ಆದ್ರೂ ಸೀಮಂತ ಮಾಡಿಸ್ಕೊಬೇಕು ಅಂತ. ಸೊ ರಘು, ನಾನು ಮತ್ತು ಇನ್ನೊಬ್ಬರು ಫ್ರೆಂಡ್ ಇದ್ದರು, ಅವರು ಸೇರಿಕೊಂಡು ಸಿಂಪಲ್ಲಾಗಿ, ಯಾಕೆಂದರೆ ಜಾಸ್ತಿ ಜನ ಕರೆಯೋಕ್ಕಾಗಲ್ಲ ಕೋವಿಡ್ ಟೈಮ್, ಸೊ ಮಾಡಿದ್ವಿ. ಈ ಸಲ ನಮಗೆ ನಮ್ಮ ಪೇರೆಂಟ್ಸ್ ಬಂದರು. ಸೊ ಅದೊಂಥರ ತುಂಬ ಸ್ಪೆಷಲ್ ನಮಗೆ. ನಮ್ಮಮ್ಮ ಅಪ್ಪ ನನ್ನ ಜೊತೆ ಇದ್ರಲ್ಲ, ಅವ್ರ ಜೊತೆ ನಾನು, ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆನೂ ನಾನು ಈ ಸಲ ನನ್ನ ಸೀಮಂತನ ಮಾಡಿಕೊಂಡೆ. ತುಂಬ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಿಂಪಲ್ ಆಗಾದರೂ ಮನೆಯಲ್ಲೇ ಆದ್ರೂ ನಾವು ತುಂಬ ಖುಷಿಯಿಂದ ಮಾಡಿಕೊಂಡಂಥ ಫಂಕ್ಷನ್ ಇದು. ಸೊ ನೋಡಿ ಬನ್ನಿ ಹೇಗೆ ನಾವು ಮಾಡಿದ್ವಿ. ನೋಡಿದ್ರಲ್ಲ ನಮ್ಮ ಸೀಮಂತ ಹೇಗಿತ್ತು ಅಂತ. ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ, ಬಿಕಾಸ್ ಅದೆಲ್ಲ ಫ್ರೆಂಡ್ಸ್ ಮೊಬೈಲು ಅವ್ರ ಇದರಲ್ಲೆಲ್ಲ ನಾವು ಕ್ಯಾಪ್ಚರ್ ಮಾಡಿದ್ದು, ಆ್ಯಂಡ್ ಅದು ಯೂಟ್ಯೂಬ್ ಫಾರ್ಮ್ಯಾಟಲ್ಲಿ ಇಲ್ಲ. ಬಟ್ ನಾನು ಎಷ್ಟು ಕ್ಯಾಪ್ಚರ್ ಆಗಿರುತ್ತೋ ಅದನ್ನೆಲ್ಲ ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನೋ ಒಂದು ಖುಷಿ, ಒಂದು ಎಕ್ಸೈಟ್ಮೆಂಟ್ನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೇನು ಸೀಮಂತ ಆಯಿತು. ನೆಕ್ಸ್ಟು ಡೆಲಿವರಿ ಡೇ ಹೇಗಿತ್ತು, ಅಲ್ಲಿನ ಹಾಸ್ಪಿಟಲ್ದೆಲ್ಲ, ಇಲ್ಲಿ ಹಾಸ್ಪಿಟಲೆಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ. ನಂದು ಡ್ಯೂ ಡೇಟ್ ಇದ್ದಿದ್ದು ಏಪ್ರಿಲ್ 15th. ಆದರೆ ನಂದು C-section ಆಗಿರೋದ್ರಿಂದ ಅವರು ಮುಂಚೆನೇ ನೀವೊಂದು ಡೇಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಲೈಕ್ 3-4 days ಬಿಫೋರ್ನೇ ಮಾಡಿ ಅಂತ. ನಾವು ಏಪ್ರಿಲ್ 10th ಬುಕ್ ಮಾಡ್ಕೊಂಡ್ವಿ. 12 o'clockಗೆ ಆಪ್ರೇಷನ್ ಇರುತ್ತೆ, 12 PM ನೀವು 10 AM ಬಂದು ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ಸೊ ನಾವು 10 AM ಹಾಸ್ಪಿಟ್ಲ್ ಹತ್ರ ಇದ್ವಿ. ಇದು ನಮ್ಮ ಹಾಸ್ಪಿಟ್ಲು ಕಾರ್ಲೆ. ನಮ್ಮ ಇಶಾನ್ ಕೂಡ ಇದೇ ಹಾಸ್ಪಿಟಲಲ್ಲೇ ಹುಟ್ಟಿದ್ದು.
ನೋಡಿ ನಮ್ಮ ಮುದ್ದು ಕಂದ ವಿಹಾನ್. ನಾವಿಲ್ಲಿ ಮುಂಚೆನೆ ಹೆಸರನ್ನ ಇಡಬೇಕು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ. ಸೊ ಮುಂಚೆನೆ ಹೆಸರನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಮತ್ತೆ ಅವನು ಹುಟ್ಟಿದ ಒಂದು ವೆಯ್ಟ್ 3.3 kgs ಇತ್ತು. ಐಶು ಹಾಯ್ ಪಾಪ. ಲಾಲಿಪಾಪ್ ಕೊಡೋಣ ಬಾಯಿಲಿ. ಎತ್ಕೋ. ಸೊ ನ್ಯೂ ಬಾರ್ನ್ ಬೇಬಿಗೆ ಏನೆಲ್ಲ ಟೆಸ್ಟ್ ಮಾಡ್ತಾರೆ, ಜಾಂಡಿಸ್ ಟೆಸ್ಟು ಮತ್ತು ಇಯರಿಂಗ್ ಟೆಸ್ಟು, ಎಲ್ಲ ಟೆಸ್ಟೂ ಅವ್ನು ಪಾಸ್ ಆದ. ಸೊ ಅದೊಂದು ನಮಗೆ ಯಾವುದೇ ಥರದ್ದು ಟೆನ್ಷನ್ ಇರಲಿಲ್ಲ ನಮಗೆ. ಹಾಯ್, ಇವತ್ತು ಡೇ 3 ಅಂದರೆ ಡೆಲಿವರಿ ಆಗಿದ್ದು ನಮಗೆ ಡೇಟ್ ಟು 10th ವೆಡ್ನಸ್ಡೇ. ಇವತ್ತು 12th ಡಿಸ್ಚಾರ್ಜ್ ಡೇ. ಸೊ ಇವತ್ತು ನಾನು ಆರಾಮಾಗಿ ಸ್ವಲ್ಪ ಓಡಾಡ್ತಾ ಇದ್ದೀನಿ. ಸಿ ಸೆಕ್ಷನ್ ಆಗಿರೋದ್ರಿಂದ ಪೇಯ್ನ್ ಸ್ವಲ್ಪ ಜಾಸ್ತಿ. ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು, ಇವತ್ತು ಓಕೆ. ಪೇಯ್ನ್ ಕಿಲ್ಲರ್ ಎಲ್ಲ ಕೊಟ್ಟಿರೋದ್ರಿಂದ ಮ್ಯಾನೇಜಬಲ್. ಸ್ವಲ್ಪ ವಾಕ್ ಮಾಡಿ ಬ್ಲಡ್ ಕ್ಲಾಟ್ ಎಲ್ಲ ಆಗಲ್ಲ ಅಂತ ಹೇಳಿದ್ದಾರೆ. ಮಲಗಿದ್ದಾನೆ, ತೋರಿಸ್ತೀನಿ ರೀ. ಏ ಕ್ಯೂಟಿ, ಅವನು ಮಲಗಿದ್ದಾನೆ. ಅವನು ನಮ್ಮ ಇಶಾನಿ ಕಂಪೇರ್ ಮಾಡಿದ್ರೆ ಇನ್ನು ತುಂಬ ಕಾಮಾಗಿದ್ದಾನೆ. ಮೀನ್ಸ್ ನಮ್ಮ ದೊಡ್ಡ ಮಗ ಇಶಾನ್ ಅಂತೂ ಸಿಕ್ಕಾಬಟ್ಟೆ ಅಳ್ತಿದ್ದ. ಲ್ಯಾಚ್ ಮಾಡೋದಕ್ಕೂ ಸ್ವಲ್ಪ ಕಷ್ಟಪಡ್ತಿದ್ದ, ಜಾಸ್ತಿ ಅಳ್ತಿದ್ದ. ಇವನು ಓಕೆ, ಫೀಡಿಂಗ್ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಮಲಗಿದ್ದಾನೆ. ಇಶಾನ್ ಎಲ್ಲಿ ಇಶಾನ್? ಒಲ್ಲಿ ಇಶಾನ್? ವಿಹಾನ್ ಓಯ್ ಓಲು. ಓಕೆ, ಸೊ ಈಗ ನಮ್ಮ ಪಾಪುಗೆ 7 months ಕಂಪ್ಲೀಟ್ ಆಗಿದೆ. ತುಂಬ ಫಾಸ್ಟಾಗಿ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊತೀರಾ, ಬಟ್ ಏನು ಮಾಡೋದು, ನನಗೆ ಟೈಮ್ ಸಿಕ್ಕಿಲ್ಲ. ಈ ಸಿಕ್ಕಿರೋ ಟೈಮಲ್ಲಿ ನಾನು ಮಾಡಿ ಹಾಕಲೇಬೇಕು. ಸುಮ್ಮನೆ ಇನ್ನೂ ಡಿಲೇ ಮಾಡೋದು ಬೇಡ ಅಂತ ಇವಾಗ ಮಾಡ್ತೀನಿ. ಅಟ್ಲೀಸ್ಟ್ ಅವ್ನು 1 year ಹಾಕಿನ ಒಂಚನಾದರೂ ಹಾಕೋಣ ಅಂತ. ನೋಡಿದ್ರಲ್ಲ ನಮ್ಮ ಈ ಬ್ಯೂಟಿಫುಲ್ ಆದಂಥ ಪ್ರೆಗ್ನೆನ್ಸಿ ಜರ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.